ನನ್ನ ಕರುನಾಡ ಜನತೆಗೆ, ನಮ್ಮ ಚಾಲಕರಿಗೂ ನಮಸ್ಕಾರ. ಚಾಲಕರೇ, ನೀವು ಯಾರ್ಯಾರು ಏರ್ಪೋರ್ಟ್ಗೆ ಹೋಗ್ತೀರಾ ಈ ವಿಷಯ ತಿಳ್ಕೊಳ್ಳಿ. ಡಿಸೆಂಬರಿಂದ ಹೊಸ ರೂಲ್ಸ್ ಜಾರಿಗೆ ತಂದಿದ್ದಾರೆ. ಯಾವ ಥರ ಅಂದರೆ, ಕಸ್ಟಮರ್ನ ಪಿಕಪ್ ಮಾಡೋಕ್ಕೆ ಹೋಗ್ತಿದ್ರಲ್ಲ, ಪಿಕಪ್ ಮಾಡೋಕ್ಕೆ ಇವಾಗ ಬಂದು ಡಿಸೆಂಬರಿಂದ 10 ನಿಮಿಷ ಅಷ್ಟೇ ನಿಮಗೆ ಕಾಲಾವಕಾಶ. ಅದಾದಮೇಲೆ 10 ನಿಮಿಷದ ಮೇಲಾದರೆ ನಿಮಗೆ 1 ನಿಮಿಷ ಜಾಸ್ತಿ ಆದ್ರೂ ನಿಮಗೆ ಫೈನ್ ಹಾಕ್ತಾರೆ. ಯಾವ ಥರ ಕೌಂಟ್ ಮಾಡ್ತಾರೆ ಟೈಮ್ನ ಅಂದರೆ, ನೀವು ಏರ್ಪೋರ್ಟ್ ಪಿಕಪ್ ಪಾಯಿಂಟಿಗೆ ಹೋಗಿದ ತಕ್ಷಣ ಒಳಗಡೆ ಒಂದು ಗೇಟ್ ಇರುತ್ತೆ. ಆ ಗೇಟಲ್ಲಿ ನಿಮಗೂ ಫಾಸ್ಟ್ರಾಗಲ್ಲಿ ಅಮೌಂಟ್ ಇದ್ದರೆ ಫಾಸ್ಟ್ರಾಗಿಗೆ ಓಪನ್ ಆಗುತ್ತೆ ಗೇಟು. ಇಲ್ಲ ಅಂದರೆ ನಿಮಗೊಂದು ಸ್ಲಿಪ್ ಕೊಡ್ತಾರೆ. 10 ನಿಮಿಷದೊಳಗಡೆ ಪಿಕಪ್ ಮಾಡಿಕೊಂಡು ಹೋಗ್ಬೇಕಾದ್ರೆ ಒಂದು ಗೇಟ್ ಇರುತ್ತೆ. ಆ ಗೇಟಲ್ಲಿ ನಿಮಗೆ ಆ ಸ್ಲಿಪ್ ಕೊಟ್ಟಿದ್ರೆ ಸ್ಲಿಪ್ ವಾಪಸ್ ಕೊಡಬೇಕು, ಅವಾಗ ಗೊತ್ತಾಗುತ್ತೆ ಟೈಮು. ಇಲ್ಲಾಂದರೆ ಫಾಸ್ಟ್ರಾಗಲ್ಲಿ ಓಪನ್ ಆಗಿದ್ದರೆ ಫಾಸ್ಟ್ರಾಗಲ್ಲೇ ಅಮೌಂಟ್ ಇದ್ದರೆ 10 ನಿಮಿಷದೊಳಗಡೆ ಪಿಕಪ್ ಆಗಿದ್ದರೆ ಓಕೆ, 10 ನಿಮಿಷದೊಳಗಡೆ ಪಿಕಪ್ ಆಗಿಲ್ಲ ಅಂದರೆ ಅಲ್ಲಿ ನಿಮ್ಮ ಫಾಸ್ಟ್ರಾಗಲ್ಲಿ ಅಮೌಂಟ್ ಕಟ್ಟಾಗುತ್ತೆ. ಖಂಡಿತವಾಗಿ ಫೈನ್ ಕಟ್ ಮಾಡ್ತಾರೆ. ಆಮೇಲೆ ಕಸ್ಟಮರ್ ಬರೋಕ್ಕಿಂತ ಮುಂಚೆ ಹೋಗಿ ಯಾವತ್ತೂ ನಿಂತ್ಕೊಳ್ಳೋಕೆ ಹೋಗ್ಬೇಡಿ. ಕಸ್ಟಮರ್ ಬಂದಾದ್ಮೇಲೆ ಹೋಗಿ ಪಿಕಪ್ ಮಾಡ್ಕೊಂಡು ಬಂದುಬಿಡಿ 10 ನಿಮಿಷದೊಳಗಡೆ. ಇಲ್ಲಾಂದರೆ ಸುಮ್ಮನೆ ನಿಮ್ಮ ಕೈಯಿಂದ ಕಟ್ಟಬೇಕಾಗುತ್ತೆ ಅಮೌಂಟು. ಕಸ್ಟಮರ್ ಕೇಳೋಕ್ಕಾಗಲ್ಲ ನೀವು. ಕಸ್ಟಮರ್ ಬಂದು 1-2 ನಿಮಿಷ ವೆಯ್ಟ್ ಮಾಡಿದ್ರೂ ಪರವಾಗಿಲ್ಲ. ಕಸ್ಟಮರ್ ಫೋನ್ ಮಾಡಿಕೊಂಡು ಬಂದಿದ್ದೀನಿ ಅಂತ ಕನ್ಫರ್ಮ್ ಮಾಡ್ಕೊಂಡು ಆದಮೇಲೆ ಒಳಗೆ ಹೋಗಿ ಪಿಕಪ್ ಮಾಡ್ಕೊಂಬನ್ನಿ. ಸುಮ್ಮನೆ ನಾವು ದುಡಿಯೋದು, ಅವರು 10 ನಿಮಿಷದೊಳಗಡೆ ಬರಲಿಲ್ಲ ಅಂದ್ರೆ ನಾವು ಕಟ್ಟಬೇಕಾಗುತ್ತೆ. ಇದು ಪರ್ಸ್ನಲ್ ಪಿಕಪ್ ಮಾಡೋರಿಗೆ ಮಾತ್ರ ಅನ್ವಯಿಸುತ್ತೆ. ಓಲೋ ಊಬರ್ ಅವ್ರಿಗೆಲ್ಲ ಅನ್ವಯಿಸಲ್ಲ. ಓಲೋ ಊಬರ್ ಪಿಕಪ್ ಪಾಯಿಂಟಿಗೆ ಅದೆಲ್ಲ ಅಲ್ಲಿಗೇನು ಕೊಟ್ಟಿಲ್ಲ. ಪರ್ಸ್ನಲ್ ಪಿಕಪ್ ಮಾಡೋರಿಗೆ ಮಾತ್ರ ಇದು ಕೊಟ್ಟಿರೋದು, ಈ ಥರ ರೂಲ್ಸ್ ಮಾಡಿರೋದು. ವೈಟ್ ಬೋರ್ಡು, ಯೆಲ್ಲೋ ಬೋರ್ಡ್ ಎರಡಕ್ಕೂ ಮಾಡಿದ್ದಾರೆ. ಯೆಲ್ಲೋ ಬೋರ್ಡು ಹೋಗೋರು ನೋಡಿ, ಗೊತ್ತಿಲ್ಲ ಅಂದರೆ ವಿಡಿಯೋ ನೋಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಆದಷ್ಟು ಶೇರ್ ಮಾಡಿ ಫ್ರೆಂಡ್ಸ್.